ಬಿಸಿ ನೀರು ಕಾಯಿಸಿ ಎಣ್ಣೆ ಹಚ್ಚಿ ಎರೆದು ಒಳ್ಳೆ ಹಾಸಿಗೆ ಮೇಲೆ ಮಲಗಿಸಿ ಉಣ್ಣೋದಕ್ಕೆ ತಿನ್ನೋದಕ್ಕೆ ಟಿಫಿನ್ನು ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ ವಿದುರ. ಆದ್ದರಿಂದ ಏನು ಚಿಂತೆ ಬೇಡ, ನೀವು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳಿ ಗೌರವದಿಂದ ಅವರನ್ನು ಕೊಟ್ಟು ಕಳಿಸ್ತಾನೆ ಕೃಷ್ಣ. ತಿರುಗಿ ಮರಳಿ ಕಳಿಸ್ತಾನೆ ಅವರನ್ನು, ನಿಲ್ಲಿಸುವುದಿಲ್ಲ. ಅವ್ರ ಮನೆಗೆ ಹೋಗೋದಂತೂ ಪ್ರಶ್ನೆ ಇಲ್ಲ, ಅವರ ಮಾತನ್ನು ಕೇಳೋದಕ್ಕೂ ಪ್ರಶ್ನೆ ಇಲ್ಲ. ಹೋಗಿ ಅಂತಂತ ಯಾತೇಶು ಕುರುಷು ಕ್ಷತ್ತ ದಾಶಾರ್ಹಂ ಅಪರಾಜಿತಂ ಅಭ್ಯರ್ಚಯಾಮಾಸ. ಆಗ ಅವರೆಲ್ಲ ಹೋದ ಮೇಲೆ ವಿದುರ ಅವರನ್ನು, ಪರಮಾತ್ಮನನ್ನ, ಕೃಷ್ಣನನ್ನ ಚೆನ್ನಾಗಿ ಗೌರವದಿಂದ ಪೂಜೆ ಮಾಡ್ತಾನೆ. ಕ್ಷತ್ತ ಅನ್ನಪಾನಾನಿ ಶುಚೀನಿ ಗುಣವಂತಿಚ. ಶುದ್ಧವಾದ ಮಡಿಯಾದ ಅನ್ನವನ್ನ ಹಾಕಿ ಊಟಕ್ಕೆ ಹಾಕಿದ. ಗುಣವಂತಿಚ, ಉತ್ತಮವಾದ ರಸಭರಿತವಾದ ಅನ್ನವನ್ನ ಊಟಕ್ಕೆ ಹಾಕಿದ, ಚೆನ್ನಾಗಿ ಬಡಿಸಿದ. ಶುಚೀನಿ ಗುಣವಂತಿಚ. ನೋಡಿ, ಶುಚಿ ಶಬ್ದ ಮಹತ್ವದ ಶಬ್ದ. ಮಡಿಯಲ್ಲಿ ಊಟ ಮಾಡ್ತಾ ಇದ್ರು ಅಂತನ್ನುವುದು ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ, ಸೂಚಿತವಾಗಿಯೂ ತಿಳಿಯುತ್ತೆ. ಶುಚೀನಿ ಗುಣವಂತಿಚ. ಉಪಾಹಾರದ ಅನೇಕ ವಿಧವಾದಂತಹದ್ದನ್ನು ತಂದ, ಅದನ್ನೆಲ್ಲ ಕೊಟ್ಟು ಕೃಷ್ಣನಿಗೆ ಊಟ ಮಾಡು ಅಂತ ಹೇಳಿದರೆ ಕೃಷ್ಣ ಅಡಿಗೆ ನೋಡಿದ ಮೊದಲು. ಇಷ್ಟೆಲ್ಲ ಅಡಿಗೆ ಇದೆ, ಹಾಗಾದ್ರೆ ಬ್ರಾಹ್ಮಣರನ್ನು ಕರಿ ಅಂತ ಹೇಳಿ ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಆಮೇಲೆ ತಾನು ಊಟ ಮಾಡ್ತಾನೆ. ತನ್ಮನೆಯಲ್ಲ, ತಾನು ಅತಿಥಿ ಬಂದವ. ಆದರೆ ತಾನು ಅತಿಥಿಯಾಗಿ ಊಟ ಮಾಡುವುದಕ್ಕಿಂತ ಮೊದಲು ಬ್ರಾಹ್ಮಣರಿಗೆ ಊಟವಾಗಲಿ, ಆಮೇಲೆ ನಾನು ಊಟ ಮಾಡ್ತೀನಿ. ಅಂದ್ರೆ ಒಂದೊಂದು ಮೇಲ್ಪಂಕ್ತಿ ಅಂತಂತಾರಲ್ಲ, ಏನ್ ಮಾಡಬೇಕು ಅಂತ ಅನ್ನೋದನ್ನ ದೇವರು ತೋರಿಸಿದ್ದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಏನ್ ಮಾಡಬೇಕು, ಏನ್ ಮಾಡಬಾರದು. ಏನಾದರೂ ಕೊಟ್ರೆ ನಮ್ಮಷ್ಟಕ್ಕೆ ನಾವು ಗಂಭೀರವಾಗಿ ತಿಂತ ಕೂಡ್ತಕ್ಕದ್ದಲ್ಲ. ಮೊದಲು ಬ್ರಾಹ್ಮಣರಿಗೆ ಕೊಟ್ಟು ಆಮೇಲೆ ಊಟ ಮಾಡು ಅಂದ್ರೇನೇ ಊಟ ಮಾಡೋದಕ್ಕೆ ಅಧಿಕಾರ. ಇಲ್ಲದೇ ಇದ್ರೆ ಊಟ ಮಾಡೋದಕ್ಕೆ ಅಧಿಕಾರವೇ ಇಲ್ಲ. ವಿಘಸಾಶಿ ಅಮೃತಾಶಿ. ಯಜ್ಞದಲ್ಲಿ ಹಾಕಿ, ಯಜ್ಞದಲ್ಲಿ ಅಗ್ನಿಗೆ ಆಹುತಿ ಹಾಕಿ ಆಮೇಲೆ ಊಟ ಮಾಡುವುದು ಒಂದು, ಬ್ರಾಹ್ಮಣರಿಗೆ ಕೊಟ್ಟು ಊಟ ಮಾಡುವುದು ಎರಡು. ಅದಕ್ಕಾಗಿ ಹೇಳುವ ಸಂಪ್ರದಾಯ ನಮ್ಮ ಪೂಜ್ಯ ಆಚಾರ್ಯರು ಯಾವಾಗಲೂ ಹೇಳಬೇಕು, ಮನೆಯಲ್ಲಿ ಬ್ರಾಹ್ಮಣರನ್ನು ಊಟಕ್ಕೆ ಹಾಕಬೇಕು. ಇದು ಉತ್ತಮವಾದದ್ದು. ಮನೆಯಲ್ಲಿ ಅಡಿಗೆ ಮಾಡಿ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕಬೇಕು. ಹಾಕ್ಲಿಕ್ಕಾಗದೇ ಇದ್ರೆ ಕನಿಷ್ಠ ಪಕ್ಷಕ್ಕೆ ಇಲ್ಲೆಲ್ಲ ಈ ಮಧುಕರ ವೃತ್ತಿ ಅಂತೇನೋ ಹಳೆ ಕಾಲದಲ್ಲಿ ಬಂತೋ, ಭಿಕ್ಷೆಯನ್ನು ಬೇಡೋದು, ಅನ್ನವನ್ನು ಹಾಕಿ ಬಿಡೋದು. ಅನ್ನವನ್ನು ಹಾಕಿ ಅವರು ಊಟ ಮಾಡುವಂತೆ ಮಾಡು. ಅವರು ಮಡಿಯಲ್ಲಿ ಅಡಿಗೆ ಮಾಡ್ತಿದ್ರು, ಹಾಗಾಗಿ ಅಲ್ಲಿಂದಲ್ಲಿ ತಂದು ಅದನ್ನು ತೊಳೆದು ಗುರುಗಳಿಗೆ ಒಪ್ಪಿಸಿ ಅದರಿಂದ ಊಟ ಮಾಡುವುದು ಬ್ರಹ್ಮಚಾರಿಗಳ ಕರ್ತವ್ಯವಿತ್ತು. ಅದಾಗುವುದಿಲ್ಲ ಅಂತನ್ನುವುದಕ್ಕಾಗಿ ಆಮೇಲೆ ಪುರಂದರದಾಸರಿಂದಲೂ ಅಕ್ಕಿ ಬೇಳೆ ಬೇಡಿ ಅದನ್ನು ತಂದು ಊಟ ಮಾಡೋದು, ಅದು ಸಂಪ್ರದಾಯ. ಪುರಂದರದಾಸರು, ವಿಜಯದಾಸರು ಇದು ಯಾಯಾವರವನ್ನು ಮಾಡಿ ಭಿಕ್ಷೆಯನ್ನು ಬೇಡಿ ಅಕ್ಕಿ ಧಾನ್ಯವನ್ನು ತಂದು ಮಧ್ಯಾಹ್ನ ಏನು ಅಕ್ಕಿ ಬಂತೋ, ಎಷ್ಟು ಅಡಿಗೆ ಆಗತ್ತೋ ಅಷ್ಟೆಲ್ಲ ನೋಡಿಕೊಂಡು ಅಷ್ಟು ಜನರಿಗೆ ಬ್ರಾಹ್ಮಣರಿಗೆ ಊಟಕ್ಕೆ ಕರಿಬೇಕು. ಅಷ್ಟೆಲ್ಲ ಜನರಿಗೆ ಕರೆದು ಅವರೆಲ್ಲರಿಗೂ ಊಟಕ್ಕೆ ಹಾಕಿ ಆಮೇಲೆ ತಾವು ಊಟ ಮಾಡೋದು. ಇದು ಪುರಂದರದಾಸರ ಜೀವನದಲ್ಲಿ, ವಿಜಯದಾಸರ ಚರಿತ್ರೆಯಲ್ಲಿ ಕೇಳ್ತೇವೆ. ಅದನ್ನೇ ವಿಜಯದಾಸರು 10 ಬಾರಿ ಹೇಳ್ತಾರೆ. ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣಲೆದಿಲ್ಲದೆ ವ್ಯಂಜನ ನಾನಾ ರಸಾಯನಗಳ ಭುಂಜಿಸುವುದು, ಬ್ರಾಹ್ಮಣರಿಗೆ ಸಾವಿರಾರು ಜನರಿಗೆ ನಾನು ಊಟಕ್ಕೆ ಹಾಕುವಂತಹದ್ದು, ಸರ್ವರ ಕೂಡಿ ಉಣ್ಣುವುದು, ಹಬ್ಬ ಉಣಿಸುವುದು. ಏನಪ್ಪ ಇದು ವಿಜಯದಾಸರು ಮಾಡತಕ್ಕಂಥ, ಇದು ದಾಸ ಮಾಡುವಂತಹ ವೃತ್ತಿ. ಏನು ಅಂದ್ರೆ ಇವತ್ತು ಅಡಿಗೆ ಅಕ್ಕಿ ಬೇಳೆ ತರೋದು, ಬ್ರಾಹ್ಮಣರಿಗೆ ಹಾಕೋದು, ತಾನು ಊಟ ಮಾಡೋದು, ಸಂಜೆ ಖಾಲಿ, ಮತ್ತೆ 6ನೇ ದಿನ ಭಿಕ್ಷೆ ಬೇಡೋದು. ಅದು ಸಿಕ್ಕರೆ ಊಟ, ಇಲ್ಲದೆ ಇದ್ರೆ ಇಲ್ಲ. ಹಾಗೆ ಅಂತ ಇದು ಶುದ್ಧವಾದ ಅನ್ನ. ಇದೇ ರೀತಿಯಿಂದ ಇರಬೇಕಾದವರು 3 ಜನ ಭಿಕ್ಷುಗಳು, ಅರ್ಥಾತ್ ಸನ್ಯಾಸಿಗಳು, ಯತಿಗಳು. ಅವರು ಭಿಕ್ಷೆ ಬೇಡಿಯೇ ಊಟ ಮಾಡಬೇಕು. ಬ್ರಹ್ಮಚಾರಿಗಳು ಅವರು ಭಿಕ್ಷೆ ಬೇಡಿಯೇ ಊಟ ಮಾಡೋದು. ವನಪ್ರಸ್ಥರು ಅವರು ಬೇಯಿಸಿ ಅಲ್ಲ, ಭಿಕ್ಷೆ ಬೇಡಬಹುದು, ಅಥವಾ ವನದಲ್ಲಿ ಇದ್ದದ್ದನ್ನು ತಿಂದು ಊಟ ಮಾಡು. ಗೃಹಸ್ಥ ಮಾತ್ರ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡು. ಬ್ರಹ್ಮಚಾರಿ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡುವುದಲ್ಲ, ಇನ್ನೊಬ್ಬರ ಸಮಾಜದಲ್ಲಿರುವಂತಹ ಅಕ್ಕಿ ಬೇಳೆಯನ್ನು ತಂದೇ ತಿನ್ನುವುದು. ಅದಕ್ಕಾಗೇನೆ ನಮ್ಮಲ್ಲಿ ನೀವೆಲ್ಲ ಅನ್ನದಾತರುಗಳು ಅನ್ನ ಕೊಡ್ತೀರಿ, ಅಕ್ಕಿ ಬೇಳೆ ಕೊಡ್ತೀರಿ, ವಿದ್ಯಾರ್ಥಿಗಳಿಗೆ
ನಿತ್ಯ ನಿಮ್ಮ ಮನೆಯಲ್ಲಿ ಊಟವಾಗುವುದಿಲ್ಲ ಬ್ರಾಹ್ಮಣರಿಗೆ ಅಂತ ಅನ್ನೋದಕ್ಕಾಗಿ ವಿದ್ಯಾರ್ಥಿಗಳಿಗೆ ನೀವು ಅನ್ನವನ್ನು ಕೊಡ್ತೀರಿ, ಅನ್ನದ ಪರ್ಯಾಯವಾಗಿ ಅಕ್ಕಿ ಬೇಳೆ ಇತ್ಯಾದಿಗಳನ್ನು ಕೊಡ್ತೀರಿ, ವಿದ್ಯಾರ್ಥಿಗಳು ಭೋಜನ ಮಾಡ್ತಾರೆ. ಇದು ಈ ಅಕ್ಕಿ, ಈ ಅನ್ನ, ಈ ಏನಿದೆ ಇದು ಎಷ್ಟು ನಮಗೆ ಹಿತ ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಬ್ರಹ್ಮಚಾರಿಗಳಿಗೆ ಹಿತ ಮಾಡುತ್ತೋ ಅಷ್ಟು ಸಂಪಾದನೆ ಮಾಡಿದ್ದಲ್ಲ ಅದು. ಅದರಿಂದ ಹಿತ ಇಲ್ಲ, ಅದರಿಂದ ಅಹಿತ ಇದೆ. ತಲೆ ಅಮುಲು ಏರುತ್ತೆ, ಸೊಕ್ಕು ಬರುತ್ತೆ, ಅಹಂಕಾರ ಬರ್ತದೆ. ಅಹಂಕಾರ ಬಂದು ಪ್ರಯೋಜನವಿಲ್ಲ. ನಾನು ಇಷ್ಟು ಜನರಿಂದ ಭಿಕ್ಷೆ ತಂದಿದ್ದೇನೆ, ಆದ್ದರಿಂದ ಐ ಆಮ್ ಅಕೌಂಟಬಲ್ ಟು ಸೋ ಮೆನಿ ಗೃಹಸ್ಥಸ್ ಅನ್ನುವ ಎಚ್ಚರ ಬೇಕು. ಇಷ್ಟೆಲ್ಲ ಜನರಿಗೆ ನನಗೆ ಹೊಟ್ಟೆ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಜನರು ಕೊಟ್ಟ ಅನ್ನವನ್ನು ನಾನು ಉಂಡು ಇವತ್ತು ಬದುಕಿದ್ದೇನೆ, ಹಾಗಾಗಿ ನಾನು ಚೆನ್ನಾಗಿ ಧರ್ಮದಿಂದ ಇರಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಾನು ಅವರಿಗೆ ಪ್ರತಿಯಾಗಿ ಸರಿಯಾಗಿ ನಾನು ಕೊಡಬೇಕು ಅನ್ನುವ ಒಂದು ರೆಸ್ಪಾನ್ಸಿಬಿಲಿಟಿ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಸೆನ್ಸ್ ಆಫ್ ಅಕೌಂಟಬಿಲಿಟಿ ಅದು ಅವಶ್ಯವಾಗಿ ಬರಬೇಕು. ಬೇಕಾದಷ್ಟು ಸಂಪಾದನೆ ಇದೆಯೋ, ಯಾರಿಗೇನು ಚಿಂತೆ ಇಲ್ಲ, ಯಾಕೆ ಗೃಹಸ್ಥರು ಹಾಕಬೇಕೇನು ನನಗೆ ಅಂತ ಹೇಳಿ ಗೃಹಸ್ಥರು ಹಾಕುವ ಅನ್ನ ಹಾಕುವ ಅಕ್ಕಿ ಹಾಕುವ ಧಾನ್ಯ ಕೊಡುವ 10 ರೂಪಾಯಿ ಕೊಡುವ 20 ರೂಪಾಯಿ ಕೊಡುವ ಬ್ರಾಹ್ಮಣರನ್ನ ಅರ್ಥಾತ್ ಗೃಹಸ್ಥರನ್ನ ತಿರಸ್ಕಾರ ಮಾಡಲಿಕ್ಕಿಲ್ಲ. ಹಾಗೇ ಬದುಕಬೇಕು ಅಂದ್ರೆ ಬ್ರಹ್ಮಚಾರಿಗೆ ಹಿತ, ಅದು ಬ್ರಹ್ಮಚಾರಿಗೆ ರೆಸ್ಪಾನ್ಸಿಬಿಲಿಟಿ. ಯತಿಗಳಿಗೆ ನಿಸ್ಪೃಹತೆ, ಅದು ಯತಿಗಳಿಗೆ ನಿಸ್ಪೃಹತೆಗೆ ಕಾರಣ. ಬ್ರಹ್ಮಚಾರಿಗೆ ರೆಸ್ಪಾನ್ಸಿಬಿಲಿಟಿಯ ಸೆನ್ಸು ಡೆವಲಪ್ ಆಗುವುದಕ್ಕೆ ಅದು ಅವಶ್ಯಕ. ಹಾಗಾಗಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕದೆ ತಾನು ಊಟ ಮಾಡತಕ್ಕಂಥದ್ದು ಎಂದೆಂದಿಗೂ ನಿಯಮವೇ ಇಲ್ಲ. ಸಣ್ಣ ಮಾತು ಹೇಳಿ ನಾನು ಮುಂದೆ ಹೋಗ್ತೇನೆ. ಪೂಜ್ಯ ಆಚಾರ್ಯರು ನಮ್ಮ ಮನೆಯಲ್ಲಿ, ಮಾತುಂಗ ಮನೆಯಲ್ಲಿ ಇರುವಾಗ ಎಂದಿಗಾದರೂ ಅತಿಥಿಗಳು ಬರಬೇಕು, ವಿದ್ಯಾರ್ಥಿಗಳು ಬರಬೇಕು. ಅವತ್ತೊಂದು ದಿವಸ ಕರ್ಮಧರ್ಮ ಸಂಯೋಗದಿಂದ ನಮ್ಮ ತಾಯಿ ಆಚಾರು ಇಬ್ಬರೇ ಇದ್ರು, ತಾಯಿ ಅಂದರೆ ಅಜ್ಜಿ ಒಬ್ರು ಇದ್ರು, 3 ಜನ ಇದ್ರು, ಇನ್ಯಾರು ಯಾರೂ ಇರಲಿಲ್ಲ. ವಿದ್ಯಾರ್ಥಿಗಳು ಎಲ್ಲರೂ ಬೇರೆ ಬೇರೆ ಒಬ್ಬೊಬ್ಬರ ಆಮಂತ್ರಣ ಇತ್ತು, ಹಾಗಾಗಿ ಬೇರೆ ಬೇರೆ ಕಡೆಗೆ ಊಟಕ್ಕೆ ಹೋಗಿದ್ರು, ಯಾರು ಇರಲಿಲ್ಲ ಮನೆಯಲ್ಲಿ. ಇವರು 3 ಜನ, ಅಡಿಗೆ ಆಯಿತು, ಊಟ ಮಾಡಬೇಕು ಅಂತ ಎದ್ರು. ಎಲೆ ಪರಿಶೇಚನ ಮಾಡಿ ಇವತ್ತು ಯಾರೆಲ್ಲ ಒಳಗೆ ಕೂಡ್ರಿ ಅಂತ ಹೇಳಿ ದೇವರ ಮನೆಯಲ್ಲೇ ಕೂತ್ಕೊಂಡು ಪರಿಶೇಚನ ಮಾಡಿ ಇನ್ನೇನು ಊಟಕ್ಕೆ ಕೂಡಬೇಕು. ಆಚಾರ್ಯಗೆ ಬಹಳ ಸಂಕೋಚ, ಯಾರೂ ಇಲ್ಲಲ್ಲಪ್ಪ ಇವತ್ತು, ಯಾರೂ ಇಲ್ಲಲ್ಲ ಇವತ್ತು, ಬ್ರಾಹ್ಮಣರು ಒಬ್ಬರೂ ಇಲ್ಲಲ್ಲ, ವಿದ್ಯಾರ್ಥಿಗಳು ಇಲ್ಲಲ್ಲ, ಹೊರಗಿನ ಒಬ್ಬ ಅತಿಥಿ ಇಲ್ಲಲ್ಲ. ಒದ್ದಾಡ್ತಾ ಕಷ್ಟಪಡ್ತಾ ಪರಿಶೇಚನ ಮಾಡಿ ಚಿತ್ರಾಹುತಿ ಇಡಬೇಕು. ಅಷ್ಟರೊಳಗೆ ಬಾಗಿಲು ತಟ್ಟಿದ್ರು. ಬಾಗಿಲು ತಟ್ಟಿದ್ರೆ 16 ಜನ ನಾವು ಇವತ್ತು ಬದರಿಯಿಂದ ಬಂದೀವಿ, ನಮಗೆ ಇಲ್ಲೇ ಬರ್ತೀವಿ, ಊಟ ಮಾಡಬೇಕು. ಆಗಿಂದಾಗ ಮಧ್ಯಾಹ್ನ 1-1:30 ಆಗ ಮತ್ತೆ ಅವರೆಲ್ಲ ಸ್ನಾನ ಮಾಡಿ ಅವರೆಲ್ಲ ಆಹ್ನಿಕ ಮುಗಿಸಿ ತಯಾರಾಗಿ ಬರುವಾಗ ತಾಯಿ ಅಡಿಗೆ ಮಾಡಬೇಕು. ಅವರೆಲ್ಲ ಊಟ ಮಾಡಿದಾಗ ಆಚಾರ ಸಂತೋಷ. ಅವತ್ತೇನ ಆ ಬದರಿ ಜನರಿಗೆ ಊಟಕ್ಕೆ ಹಾಕಿದ್ರು, ಆ ಅನ್ನ ಇವತ್ತು ನಮಗೆ ಊಟಕ್ಕೆ ಹಾಕ್ತಾ ಇದೆ, ಅವರ ಆಶೀರ್ವಾದ ನಮಗೆ ಊಟಕ್ಕೆ ಹಾಕ್ತಾ ಇದೆ. ಅದರಿಂದ ಅದು ಅತ್ಯಂತ ಅವಶ್ಯವಾಗಿರುವಂತಹ ಕರ್ತವ್ಯ. ಅತಿಥಿಗಳಿಗೆ, ಬ್ರಾಹ್ಮಣರಿಗೆ, ಬಂದವರಿಗೆ, ಕಷ್ಟ ಇದ್ದವರಿಗೆ. ಅದರೊಳಗೂ ಇನ್ನು ಹಿಂದೆ ಸುಮಾರು 2 ತಲೆಯ ಹಿಂದೆ ನಮ್ಮ ತಂದೆ ಅಣ್ಣ ವಾದರಾಜಾಚಾರ್, ಧಾರವಾಡ ಕಾಕ ಅಂತ ಕರಿತಿದ್ವಿ, ಅವರು ಚಿಕ್ಕವರು, 2-3 ವರ್ಷ 4 ವರ್ಷದ ಹುಡುಗ, 4 ವರ್ಷದ ಹುಡುಗ ಇದ್ದಾಗ ಅವರ ಅಜ್ಜ ಅಂದ್ರೆ ಗೋಪಾಲಾಚಾರ್, ಅವರು ಮನೆಯಲ್ಲಿ ಇದ್ರು. ದುರ್ಭಿಕ್ಷ ಬಿದ್ದಿತ್ತು, ಭಾರೀ ಕೆಟ್ಟ ದುರ್ಭಿಕ್ಷ, ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ. ಈಗೆಲ್ಲ ಟ್ರಾನ್ಸ್ಪೋರ್ಟ್ ಇದೆ, ಹಾಗಾಗಿ ದುರ್ಭಿಕ್ಷದ ಸಮಸ್ಯೆ ಬಹಳ ಆಗುವುದಿಲ್ಲ. ಆಗಿನ ಕಾಲಕ್ಕೆ ತತ್ರಾಪಿ ಐನಾಪುರ ಬಹಳ ಕಷ್ಟ ಇತ್ತು, ಬಡತನ. ಅಂಥದ್ರೊಳಗೆ ಎಲ್ಲರೂ ಊರು ಬಿಟ್ಟು ಹೋಗೋ ಪ್ರಸಂಗ ಹೋಗಿದ್ರು. ಒಬ್ಬ ಲಿಂಗಾಯತರವ ಒಕ್ಕಲಿಗನು, ಲಿಂಗಾಯತರವ, ಅವನು ನಮ್ಮ ಮನೆ ಎದುರಿಗೆ ಒಂದು ರೋಡು ದಾರಿ, ಅಲ್ಲಿಂದ ಅವನು ಓಡ್ತಾ ಹೋಗ್ತಾ ಇದ್ದ. ಏನಪ್ಪಾ ಎಲ್ಲಿ ಹೋಗ್ತಾ ಇದ್ದೀಯೋ ಅಂತಂದ್ರು. ಕೇಳಿದಾಗ ಇಲ್ಲ, ಏನ್ ಮಾಡ್ಲಿ, ನಾನು ಯಾವುದೋ ಒಂದು ಬಾವಿ, ಆ ಬಾವಿಯೊಳಗೆ ಬಿದ್ದು ಸತ್ತೋಗ್ಬೇಕು ಅಂತ ಮಾಡೀನಿ, ಏನ್ ಮಾಡ್ಲಿ, ಹೊಟ್ಟೆಗಿಲ್ಲ ಅಂತಂದ. ಬಾಯಿಲಿ ಎಲ್ಲಿ ಹೋಗ್ಬೇಡ ಅಂತಂದು, ಹೆಂಡತಿ ಮಕ್ಕಳೆಲ್ಲಿದ್ದಾರೆ ಅವರನ್ನೆಲ್ಲ ಬೇರೆ ಊರಿಗೆ ನಾನು ಬಿಟ್ಟು ಬಂದೀನಿ, ನಾನೊಬ್ಬ ಇದ್ದೀನಿ, ಹೊಲಕ್ಕಾಗಿ ಮನೆ ನೋಡ್ಕೊಳ್ಳೋದಕ್ಕೆ ನಾನು ಇದ್ದೀನಿ. ನಮ್ಮ ಮನೆಯಲ್ಲೂ ಅಷ್ಟೇ ಇತ್ತು, ಯಾರು ಇರಲಿಲ್ಲ, ಹೆಣ್ಮಕ್ಳು ಯಾರೂ ಇರಲಿಲ್ಲ. ಅಜ್ಜಿ ಅವರೆಲ್ಲ ಬೇರೆ ಬೇರೆ ಕಡೆಗೆ ಹೋಗಿದ್ರು. ಇವರು 3 ಜನ ಇದ್ರು.
ಅಂಥದ್ರೊಳಗೆ 3 ಭಕ್ರಿ ಮಾಡಿದ್ದು. ಅದು ಕೆಂಪು ಜೋಳ. ಆ ಕೆಂಪು ಜೋಳದ ಭಕ್ರಿ ಅದನ್ನು ಅವನು ಕರೆದು ಊಟಕ್ಕೆ ಹಾಕಿ ಅವನು ಕೂಡಿಸಿ ಅವನಿಗೆ 1 ಭಕ್ರಿ ಹಾಕಿದ್ರು. ಅವನು ಸಾಕಾಗಲಿಲ್ಲ, 2 ಭಕ್ರಿ ಹಾಕಿದ್ರು. ಕೂಸಿಗಾಗಿ 1 ಭಕ್ರಿ ಇಟ್ಟು ತಾವಿಬ್ರು ಉಪವಾಸ ಇದ್ದು, ಅಪ್ಪ ಅಜ್ಜ ಇಬ್ರು ಉಪವಾಸ ಇದ್ದು 2 ಭಕ್ರಿ ಅವನಿಗೆ ಹಾಕಿದ್ರು. ಅವನು ಊಟ ಮಾಡಿದ. ನಮ್ಮ ಆಚಾರ್ಯ ಹೇಳಬೇಕು, ನಮ್ಮ ಧಾರವಾಡ ಕಾಕ ಅವರು ನಮ್ಮ ಕಾಕ ಹೇಳ್ತಿದ್ರು, ಅವನೇನು ಊಟ ಮಾಡಿ ಆಶೀರ್ವಾದ ಮಾಡಿದ ಆ ಅನ್ನದಿಂದ ಇವತ್ತು ಅನ್ನ ಏನು ನಮಗೆ ಕಮ್ಮಿಯಾಗಿಲ್ಲ, ಯಾವಾಗಲೂ ಅನ್ನ ಸಮೃದ್ಧಿ ಇರ್ತದೆ. ಹೇಳುವ ತಾತ್ಪರ್ಯವೇನೆಂದ್ರೆ, ಆಪತ್ತಿನಲ್ಲಿದ್ದಾಗ, ಅತಿಥಿಯಾಗಿ ಬಂದಾಗ, ಕಷ್ಟದಲ್ಲಿದ್ದಾಗ ಪ್ರೀತಿಯಿಂದ ಕೊಟ್ಟಂತಹ ಅನ್ನ, ಬ್ರಾಹ್ಮಣರಿಗೆ ಕೊಟ್ಟ ಅನ್ನ, ಅದು ನಮಗೆ ಎಷ್ಟು ದಕ್ಕತ್ತೋ ಅಷ್ಟು ನಾವು ಲಕ್ಷಾಂತರ ಕೋಟ್ಯಾಂತರ ಗಳಿಸಿದ್ರೆ ನಮಗೆ ದಕ್ಕುವುದಿಲ್ಲ, ಅದು ನಮಗೆ ಹಿತವಾಗುವುದಲ್ಲ ಅದು. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಉಪಾಹರದ ಅನೇಕಾನಿ ಕೇಶವಾಯ ಮಹಾತ್ಮನೆ ತೈಸ್ತರ್ಪಯಿತ್ವ ಪ್ರಥಮಂ ಬ್ರಾಹ್ಮಣಾನ್ ಮಧುಸೂದನ ವೇದವಿದ್ಯೋ ದದೌ ಕೃಷ್ಣ ಪರಮ ದ್ರವಿಣಾನ್ಯಪಿ. ಕೃಷ್ಣ ತಾನು ತನ್ನ ಜೊತೆಯಲ್ಲಿ ಅನೇಕ ಹಣವನ್ನು ತಂದಿದ್ದ, ಬೇಕಾದಷ್ಟು ಸಂಪತ್ತನ್ನು ತಂದಿದ್ದ ಅಂತ ಇಲ್ಲಿ ತೋರ್ತದೆ. ಪರಮದ್ರವಿಣಾನ್ಯಪಿ, ಉತ್ತಮವಾದ ರತ್ನ ಮುತ್ತು ವಜ್ರ ಬಂಗಾರ ಬೆಳ್ಳಿ ಈ ಎಲ್ಲ ಆಸ್ತಿಗಳನ್ನು ಸಂಪಾದನೆ ಮಾಡಿ ತಾನು ತಂದದ್ದನ್ನ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿದ್ದ ಬ್ರಾಹ್ಮಣರಿಗೆ ಕೈ ತುಂಬ ಕೊಟ್ಟು ಅವರಿಗೆ ಊಟಕ್ಕೆ ಹಾಕಿ ಆಮೇಲೆ ತಾನು ಊಟ ಮಾಡಿ ಪರಮಾತ್ಮ ಭುಕ್ತವತ್ಸು ದ್ವಿಜಾಗ್ರೇಶು. ಊಟ ಕೂತ ಮೇಲೆ ತಾನು ಕೂಡೋದಲ್ಲ, ಊಟ ಕೂಡ್ರಿ ಅಂತ ಹೇಳಿ ಕೂಡಿಸೋದಲ್ಲ, ಅವರು ಊಟ ಆಗಿ ಭುಕ್ತವತ್ಸು ಅವರೆಲ್ಲ ಊಟವಾಡಿ ಮುಗಿಸಿದ ಮೇಲೆ ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ಊಟ ಮಾಡ್ತಾನೆ. ನಿಷಣ್ಣೇಶು ವರಾಸನೆ ಸುಪ್ರಯತೋ ಭೂತ್ವ ವಿದುರೋ ಅನ್ನಮಪಾಹರತ ಸಂವೃತೈಸ್ತ ತುಷ್ಯ ಗೋವಿಂದ. ಅವರೆಲ್ಲರೂ ಊಟ ಮಾಡಿದ್ ನೋಡಿ ಆನಂದಪಟ್ಟ ಕೃಷ್ಣ. ಬಹಳ ಸಂತೋಷವಾಯಿತು. ಎಲ್ಲರೂ ಊಟ ಮಾಡಿದ್ರು, ಸುಗ್ರಾಸವಾಗಿ ಭೋಜನವಾಯಿತು. ಏತನ್ನ ಪರಮಂ ಧನಂ, ಇದು ನಮಗೆ ಉತ್ತಮವಾದ ಧನ, ಸಂಪತ್ತು. ನಮ್ಮ ಜೀವನದ ಸಂಪತ್ತೇನು ಅಂದ್ರೆ ಇದೇ, ಜನರನ್ನು ಸಂತೋಷಗೊಳಿಸುವುದೇ ನಮ್ಮ ಸಂಪತ್ತು. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಅವರಿಗೆ ತೃಪ್ತಿಪಡಿಸುವುದೇ ನಮ್ಮ ಸಂಪತ್ತು, ಅದೇ ನಮ್ಮ ಆಸ್ತಿ. ಅದು ನಮ್ಮನ್ನು ಕಾಯ್ತದೆ ಜನ್ಮ ಜನ್ಮಾಂತರಕ್ಕೆ, ಈ ಜನ್ಮದಲ್ಲೂ ಜನ್ಮಾಂತರಕ್ಕೂ ನಮ್ಮ ಜೊತೆಗೆ ಬರುವಂತಹದ್ದು ಆ ಅನ್ನ, ಮತ್ತೊಂದಲ್ಲ. ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿಚ. ಇಷ್ಟೆಲ್ಲ ಆದ ಮೇಲೆ ಪರಮಾತ್ಮ ಮಡಿಯಲ್ಲಿ ಆದ ಅಡಿಗೆಯನ್ನ ಪರಮಾತ್ಮ ಊಟ ಮಾಡಿದ, ಗುಣವತ್ತಾದಂತಹ ಅಡಿಗೆಯನ್ನು ಊಟ ಮಾಡಿದ. ಊಟ ಮಾಡಿ ವಿಶ್ರಾಂತಿಯನ್ನು ಪಡೆದು ಎದ್ದ ಮೇಲೆ ಮಧ್ಯಾಹ್ನ ವಿದುರಾಮನ ಜೊತೆಗೆ ಮಾತಾಡ್ತಾನೆ, ಶ್ರೀಕೃಷ್ಣನ ಜೊತೆಗೆ. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನೀನು ಬಂದದ್ದು ತಪ್ಪಾಯಿತು. ಕೆಲವರಿಗೆ ಚಿಕ್ಕವರಿದ್ರೂ ಉಪದೇಶ ಮಾಡೋ ಸ್ವಭಾವ ಇರುತ್ತೆ ಅಂತ ನೋಡಿದ್ದೀವಿ ನಾವು. ಹಾಗೆ ವಿದುರ ಶ್ರೀಕೃಷ್ಣ ಪರಮಾತ್ಮನಿಗೆ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದ. ಹಾಗಾಗಿ ವಿದುರ ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಉಪದೇಶ ಮಾಡೋದು? ವಿದುರ ವಯಸ್ಸಾಗಿದೆ, ಮುದುಕನಾಗಿದ್ದಾನೆ, ವಿದುರ ನೀತಿ ಗೀತಿ ಎಲ್ಲ ಸರಿ. ಇದೇನು ಕೃಷ್ಣನ ಮುಂದೆ ಏನು ವಿದುರ ನೀತಿ? ಕೃಷ್ಣನಿಗೆ ಏನು ಉಪದೇಶ ಮಾಡೋದು? ಕೃಷ್ಣನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ನೇದಂ ಸಮ್ಯಕ್ ವ್ಯವಸಿತಂ ಕೇಶವಾಗಮನಂ ತವ. ಕೇಶವ, ಕೃಷ್ಣ ನೀನು ಬಂದದ್ದು ಸರಿ ಮಾಡಲಿಲ್ಲ, ಕೇಳ ಇಲ್ಲ, ಹೇಳೋದೇನು? ನೇದಂ ಸಮ್ಯಕ್ ವ್ಯವಸಿತಂ, ಯಾಕೆ? ಕಾರಣವನ್ನೆಲ್ಲ ಹೇಳ್ತಾನೆ. ಅರ್ಥಧರ್ಮಾತಿಕ, ಹಣದ ಮೋಹ ಅತಿಯಾಗಿದೆ, ಧರ್ಮವನ್ನು ಮೀರಿದ್ದಾನೆ, ಬುದ್ಧಿ ಕಮ್ಮಿ ಇದೆ, ಮಹಾಸೊಕ್ಕು ಮತ್ತು ಸಿಟ್ಟಿನವ, ಇನ್ನೊಬ್ಬರ ಮಾನವನ್ನ ಗೌರವವನ್ನ ದೂಷಿಸ್ತಾನೆ, ತಾನು ಭಾರೀ ಮಾನಾಪೇಕ್ಷಿಯಾಗಿದ್ದಾನೆ, ವೃದ್ಧರ ಮಾತುಗಳನ್ನ ಮೀರ್ತಾನೆ, ಧರ್ಮಶಾಸ್ತ್ರವನ್ನ ದಾಟ್ತಾನೆ, ಮೂಢ ಸ್ವಯಂ, ದುಷ್ಟ ಸ್ವಭಾವ, ಅವನಿಗೆ ಆಗ್ರಹ ಬಹಳ ಇದೆ, ಅವನಿಗೆ ಸರಿಯಾದ ದಾರಿಯಲ್ಲಿ ತರೋದಕ್ಕಾಗುವುದಿಲ್ಲ, ಅವನು ಯಾರ ಮಾತು ಕೇಳುವುದಿಲ್ಲ. ದುರ್ಯೋಧನ ಮಹಾಕಾಮದಲ್ಲಿ ಅವನ ಸ್ವಭಾವ, ತಾನೇ ಬುದ್ಧಿವಂತ ಅಂತ ತನ್ನ ಮೇಲೆ ಬಹಳ ದುರಭಿಮಾನ, ಮಿತ್ರರ ದ್ರೋಹವನ್ನು ಮಾಡ್ತಾನೆ, ಎಲ್ಲರ ಮೇಲೂ ಅವನಿಗೆ ಸಂಶಯವಿದೆ, ಕೆಟ್ಟ ಕೆಲಸ ಮಾಡ್ತಾನೆ, ಕೃತಜ್ಞನಲ್ಲ, ಯಾರಿಗೆ ಉಪಕಾರ ಮಾಡಿದವರ ಮೇಲೂ ಅವನಿಗೇನು ಬೆಲೆ ಇಲ್ಲ, ಕೃತಜ್ಞನಲ್ಲ, ಧರ್ಮವನ್ನು ಬಿಟ್ಟವ, ಸುಳ್ಳು ಅವನಿಗೆ ಬೇಕು, ಯಾವಾಗಲೂ ಸುಳ್ಳು ಮಾತಾಡುವುದು ಸೇರುತ್ತೆ. ಅವನಿಗೆ ಬುದ್ಧಿಗೆ ಸರಿಯಾಗಿ ಟ್ರೈನಿಂಗ್ ಆಗಿಲ್ಲ, ಅಕೃತ ಬುದ್ಧಿ ಅವನು, ಇಂದ್ರಿಯಗಳ ನಿಗ್ರಹವಿಲ್ಲ, ಕಾಮಾನು ಮನಸ್ಸಿಗೆ ಬಂದಂತೆ ಇರ್ತಾನೆ, ಏನ್ ಮಾಡಬೇಕು ಏನು ಮಾಡಬಾರದು ಕರ್ತವ್ಯ ಕರ್ಮದ ತಿಳುವಳಿಕೆ ಅವನಿಗೆ ಸರಿಯಾಗಿಲ್ಲ.
ಇಂಥ ಅನೇಕ ದೋಷಗಳಿಂದ ಕೂಡಿದ ಆ ದುರ್ಯೋಧನ ದುಷ್ಟ, ಅವನಿಗೆ ನೀನು ಉಪದೇಶ ಮಾಡಿದರೆ ಅವನು ನಿನ್ನ ಮಾತು ಕೇಳ್ತಾನ? ಯಾಕೆ ಬಂದೆ ಕೃಷ್ಣ? ಬಂದದ್ದು ತಪ್ಪಾಯಿತು, ಬರಬಾರದಾಗಿತ್ತು ನೀನು. ತ್ವಯೋಚ್ಯಮಾನ ಶ್ರೇಯೋಪಿ ಸಂರಂಭಾನ್ ನ ಗ್ರಹಿಷ್ಯತಿ. ನೀನು ಎಷ್ಟೇ ಒಳ್ಳೆಯ ಮಾತುಗಳನ್ನು ಹೇಳಿದರೂ ಕೂಡ ನಿನ್ನ ಮಾತನ್ನು ಕೇಳುವುದಿಲ್ಲ ಅವನು ದುರ್ಯೋಧನ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ದ್ರೋಣಪುತ್ರ, ಜಯದ್ರಥ ಇವರೆಲ್ಲರ ಮೇಲೆ ಅವನಿಗೆ ಭಾರಿ ನಂಬಿಕೆ. ಅವರನ್ನು ಇಟ್ಕೊಂಡು ಯುದ್ಧ ಮಾಡುವುದಾಗಿ ನಿಶ್ಚಯ ಮಾಡಿದ್ದಾನೆ. ನಿನ್ನ ಮೇಲೆ ಅವನಿಗೆ ಶ್ರದ್ಧೆ ಇಲ್ಲ. ಕರ್ಣನನ್ನ ಹಾಗೂ ದುರ್ಯೋಧನನ್ನ ವಿಚಾರ ಮಾಡಿದರೆ ಅವರಿಬ್ಬರು ನಿಶ್ಚಯ ಮಾಡಿಬಿಟ್ಟಿದ್ದಾರೆ, ಏನಾದರೂ ಯುದ್ಧದಿಂದ ದೂರವಾಗುವುದಿಲ್ಲ, ಯುದ್ಧವಾಡೋದೇ ಅಂತ ನಿಶ್ಚಯ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಕರ್ಣನೇ ಸಾಕಂತೆ ದುರ್ಯೋಧನ ದೃಷ್ಟಿಯೊಳಗೆ. ಹೇಳ್ತಾನೆ ಸಭೆಯ ಮಧ್ಯದಲ್ಲಿ, ಒಬ್ಬ ಕರ್ಣ ಸಾಕು ಇಡೀ ಪಾಂಡವರನ್ನ ಹಾಗೂ ಪಾಂಡವರ ಸೈನ್ಯವನ್ನ ಸೋಲಿಸುವುದಕ್ಕೆ, ಕೊಲ್ಲುವುದು, ಸಂಹಾರ ಮಾಡುವುದಕ್ಕೆ ಒಬ್ಬ ಕರ್ಣ ಸಾಕು ಅಂತ ಹೇಳ್ತಾರೆ. ಇಷ್ಟು ಅವರಿಗೆ ದುರಭಿಮಾನವಿದೆ, ಅಹಂಕಾರವಿದೆ. ಆದ್ದರಿಂದ ನೀನಾಡಿದ ಮಾತೆಲ್ಲ ಅವರ ದೃಷ್ಟಿಯೊಳಗೆ ವ್ಯರ್ಥವಾಗತ್ತೆ. ಎಲ್ಲಿ ಕೆಟ್ಟ ಮಾತುಗಳು ಇದ್ದರೂ ಒಳ್ಳೆಯ ಮಾತುಗಳನ್ನು ಹೇಳಿದರೆ ಪರಿಣಾಮವಾಗುವುದಿಲ್ಲ, ಅಲ್ಲಿ ಹೇಳೇನು ಪ್ರಯೋಜನ? ಯಾಕೆ ಹೇಳಬೇಕಲ್ಲಿ? ಏನೂ ಹೇಳುವುದಕ್ಕೆ ಹೋಗಬಾರದು. ಉಪದೇಶದಲ್ಲಿ ಮಾಡಬೇಕು. ಯಾರು ಕೇಳ್ತಾರೋ ಅವರಿಗೆ ಉಪದೇಶ ಮಾಡಬೇಕು, ಕೇಳದಿದ್ದವರಿಗೆ ಉಪದೇಶ ಮಾಡಿ ಏನು ಪ್ರಯೋಜನ? ಆದ್ದರಿಂದ ಕೃಷ್ಣ ನ ತತ್ರ ಪ್ರಳಪೇತ್ ಪ್ರಜ್ಞ ಬಧಿರೇಶ್ವಿವ ಗಾಯನ. ಕಿವುಡರ ಮುಂದೆ ಕಿನ್ನರ ಓದಿದ್ರೆ ಏನು ಪ್ರಯೋಜನಪ್ಪ? ಹಾಗೆ ದುರ್ಯೋಧನಾದಿಗಳು ನಿನ್ನ ಮಾತನ್ನು ಕೇಳುವುದಕ್ಕೆ ತಯಾರಿಲ್ಲ. ಅಂಥ ದುಷ್ಟರ ಮುಂದೆ ನೀನು ಈ ಯುದ್ಧ ಬೇಡ ಅಂತನ್ನುವಂತಹ ಗೌರವದ, ಮರ್ಯಾದೆಯ, ಪ್ರೀತಿಯ, ಸಂಧಾನದ ಹಸ್ತಲಾಘವವನ್ನು ಕೊಡುವುದಕ್ಕೆ ಹೋಗಬೇಡ. ಅವನು ನಿನ್ನ ಉಪದೇಶವನ್ನು ಕೇಳುವುದಕ್ಕೆ ತಯಾರಿಲ್ಲ. ಜ್ಞಾನವಿಲ್ಲ, ಮೋಹ ಭ್ರಾಂತಿ ಇದೆ, ಮರ್ಯಾದೆ ಇಲ್ಲ ಅವರಿಗೆ. ಆದ್ದರಿಂದ ತತ್ವಂ ವಾಕ್ಯಂ ಬ್ರುವನ್ ನಿಂದ್ಯ ಚಾಂಡಾಲೇಶು ದ್ವಿಜೋಯಥ. ಅಯೋಗ್ಯರಿಗೆ ವೇದೋಪದೇಶವನ್ನು ಮಾಡುವುದು, ತತ್ವೋಪದೇಶ ಮಾಡುವುದು ಹೇಗೂ ತಪ್ಪೋ ಹಾಗೆ ದುರ್ಯೋಧನಾದಿಗಳಿಗೆ ಈ ಎಲ್ಲ ಹಿತವಾದ ಉಪದೇಶವನ್ನು ಮಾಡುವುದು ಅಷ್ಟು ಅಪರಾಧ, ತಪ್ಪು. ಆದ್ದರಿಂದ ಹೇಳಬೇಡ ನಿರರ್ಥಕವಾದ ವಾಕ್ಯ. ತೇಷಾಂ ಸ್ವಮಪವಿಷ್ಟಾನಾಂ ಸರ್ವೇಷಾಂ ಪಾಪಚೇತಸಾಂ. ನಿನ್ನನ್ನು ಕಟ್ಟಿ ಹಾಕಬೇಕು ಅಂತನ್ನುವ ಪ್ರಯತ್ನದಲ್ಲಿ ಇದ್ದಾರೆ. ಅಂಥ ಮನಸ್ಸನ್ನು ಮಾಡಿಕೊಂಡು ಕೂತಾರೆ. ಅಂಥವರ ಮಧ್ಯದಲ್ಲಿ ನೀನು ಹೋಗಬೇಡ. ತೇಷಾಂ ತವ ಮಧ್ಯಾವತರಣಂ ಮಮ ಕೃಷ್ಣ ನರೋಚತೆ. ಆದ್ದರಿಂದ ಅವರ ಮಧ್ಯದಲ್ಲಿ ನೀನು ಹೋಗುವುದು ಸರಿಯಲ್ಲ, ಇದು ನನಗೆ ಸೇರುವುದಿಲ್ಲ, ದಯವಿಟ್ಟು ನೀನು ಹೋಗಬೇಡ ಅಂತ ಕೃಷ್ಣನಿಗೆ ವಿದುರ ಹೇಳ್ತಾನೆ. ಕೃಷ್ಣ ಸಂಕಲ್ಪ ಮಾಡಿದ ಮಾತಿಗೆ ವಿರುದ್ಧವಾಗಿ ವಿದುರ ಹೀಗಂತಾನಲ್ಲ, ಕೌರವೇಯ ಸಭಾ ಮಧ್ಯೆ ನಾವತಾರ ಮರೋಚಯತ. ಶ್ರೀಮದಾಚಾರ್ಯರು ಈ ಸನ್ನಿವೇಶವನ್ನ ಎತ್ತಿ ತೋರಿಸ್ತಾರೆ. ಕೃಷ್ಣ ಸಂಕಲ್ಪ ಮಾಡಿದ್ದು ಕೌರವರ ಮಧ್ಯದಲ್ಲಿ ಹೋಗಿ ಅವರ ಜೊತೆಗೆ ಸಂಧಾನದ ಮಾತನ್ನ ಆಡಿ ಬರಬೇಕು ಅಂತ. ಅದಕ್ಕೆ ವಿಪರೀತವಾಗಿ ವಿದುರ ಬೇಡ ಅಂತ ಹೇಳ್ತಾನೆ. ಇದರಿಂದ ಏನಾಯ್ತು ಅಂದ್ರೆ ಕೃಷ್ಣನ ಮನಸ್ಸಿಗೆ ವಿರುದ್ಧವಾಗಿ ವರ್ತಿಸಿದ್ದು. ಇದು ಕೃಷ್ಣನ ಬಗ್ಗೆ ತಪ್ಪು ತಿಳಿದಂತೆ. ಅಂದ್ರೆ ಅರ್ಥ ಏನು? ಇದು ಭಕ್ತಿಯಲ್ಲಿ ಛೇದವಾಯಿತಿದೆ. ಆದ್ದರಿಂದ ಛಿನ್ನ ಧರ್ಮ, ಛಿನ್ನ ಭಕ್ತ, ಅಚ್ಛಿನ್ನ ಭಕ್ತರು ವೃಕೋದರ, ಭೀಮಸೇನ ಒಬ್ಬನೇ. ಅದಕ್ಕಾಗೇನೆ ಪರಶುಕ್ಲತ್ರಯದಲ್ಲಿ ಭೀಮಸೇನ ದೇವರು ಸೇರ್ತಾರೆ, ವಿದುರನಂಥವನೂ ಸೇರುವುದಿಲ್ಲ. ವಿದುರ ಮಹಾಜ್ಞಾನಿ, ಮಹಾಭಕ್ತ. ಆದರೆ ಕೃಷ್ಣನ ಮೇಲೂ ಅವನಿಗೆ ಸಂಶಯ ಬಂತು. ಕೃಷ್ಣ, ನೀನಲ್ಲಿ ಹೋದರೆ ನಿನ್ನ ಕಟ್ಟಿ ಹಾಕ್ತಾರೆ, ನೀನು ಹೇಳಿದ ಮಾತೆಲ್ಲ ವ್ಯರ್ಥವಾಗತ್ತೆ, ಯಾಕೆ ಹೋಗ್ತಿ ನೀನು, ಹೋಗ್ಬೇಡ ಅಂತ ಹೇಳಿ ಕೃಷ್ಣನಿಗೆ ಉಪದೇಶ ಮಾಡುವ ಏನೊಂದು ಸಾಹಸ ಮಾಡಿದ ವಿದುರ. ಈ ಸಾಹಸದಿಂದಾಗಿ ಅವನು ಇಂಥದ್ದು ಒಂದು ದೃಷ್ಟಾಂತ, ಹೀಗೆ ಅನೇಕ ಆ ಕಾರಣದಿಂದಾಗಿ ವಿದುರ ಇವನು ಅಚ್ಛಿನ್ನ ಧರ್ಮನಲ್ಲ, ಶುದ್ಧ ಭಾಗವತ ಧರ್ಮದಲ್ಲಿ ರತನಾದವನಲ್ಲ. ಭೀಮಸೇನ ದೇವರೊಬ್ಬರೇ ಉತ್ತಮವಾದ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿದವರು ಅಂತ ಹೇಳುವುದಕ್ಕೆ ಈ ಸನ್ನಿವೇಶವನ್ನು ಆಚಾರ್ಯರು ಬೆಳೆಸ್ತಾರೆ. ಹೇಳ್ತಾನೆ ಮತ್ತೆ, ಅನುಪಾಸಿತ ವೃದ್ಧತ್ವ ಶ್ರೇಯೋದರ್ಪಾಚ್ಚ ಮೋಹಿತ ವಯೋದರ್ಪಾದ ಮನಶಾಚ್ಚ ನತೇ ಶ್ರೇಯೋ ಗ್ರಹಿಷ್ಯತಿ. ಹಿರಿಯರನ್ನ ಆರಾಧನೆ ಮಾಡಿ ಹಿರಿಯರ ಉಪಾಸನೆ ಮಾಡಿದವನಿಗೆ ಏನ್ ತಿಳುವಳಿಕೆ ಇರುತ್ತೆ, ಆ ಹಿರಿಯರ ಸಂಗತಿಯಲ್ಲಿ ಇಲ್ಲದ ಮನುಷ್ಯನಿಗೆ ಇರುವುದಿಲ್ಲ.
ಬಹಳ ಮಹತ್ವದ ಮಾತು, ಅತೀ ಸೂಕ್ಷ್ಮವಾದ ಮಾತಿದೆ. ಜ್ಞಾನಿಗಳಿದ್ದಾರೆ, ಹಿರಿಯರಿದ್ದಾರೆ, ಅವರ ಹತ್ರ ಕೂತಿರ್ಬೇಕು, ಮಾತಾಡ್ತಾ ಇರಬೇಕು, ಹರಟೆ ಹೊಡಿತಾ ಇರಬೇಕು, ಕೇಳ್ತಾ ಇರಬೇಕು. ಅವರೇನೇನೋ ಹೇಳ್ತಾರೆ. ಆ ಎಲ್ಲ ಮಾತುಗಳು ನಮಗೆ ಹಿತವಾದದ್ದು ಮಾತುಗಳು. ಹಿರಿಯರ ಉಪಾಸನೆ ಮಾಡುವುದರಿಂದ ಕೆಲವೊಮ್ಮೆ ಏನಾಗತ್ತೆ ಅಂದರೆ, ಸಣ್ಣ ಇವತ್ತಿನ ಎಸ್ಪೆಷಲಿ ಇವತ್ತಿನ ಜನರೇಷನ್ನಿನ ಚಿಕ್ಕ ವಯಸ್ಸಿನ ಹುಡುಗರೇನಿದ್ದಾರೆ ಅವರಿಗೆ ಹಿರಿಯರ ಜೊತೆಗೆ ಒಡನಾಟ, ಸಂಭಾಷಣ, ಮಾತು, ಹರಟೆ ಅಂತಂದ್ರೆ ಅವ್ರ ಜೊತೆಗೇನು ಮುದುಕರು ಅಂತ ಹೇಳಿ ತಿರಸ್ಕಾರ, ಒಂದು ಅವಹೇಳನೆ ಅನ್ನೋದೊಂದು ಸ್ವಲ್ಪ ಮನಸ್ಸಿನಲ್ಲಿ ಇರ್ತದೆ. ತಮ್ಮ ತಾರುಣ್ಯದಲ್ಲಿ, ಜವಾನಿಯಲ್ಲಿ ತಪ್ಪದು. ಹಿರಿಯರಿಂದ ಏನು ಒಳ್ಳೆಯ ಮಾತುಗಳು ಕೇಳಲಿಕ್ಕೆ ಸಿಗತ್ತೆ, ಯಾವ ಗೊತ್ತಿಲ್ಲದ ವಿಷಯಗಳೆಲ್ಲ ನಾವು ಅರ್ಥ ಮಾಡಿಕೋತೇವೆ. ಸೂಕ್ಷ್ಮವಾದ ಧರ್ಮ, ಸೂಕ್ಷ್ಮವಾದ ವಿವೇಕ, ಅದನ್ನ ನಾವು ಹಿರಿಯರಿಂದ ದೂರವಾಗಿ ನಮ್ಮಟ್ಟಕ್ಕೆ ನಾವು ಇದ್ರೆ ಆಗುವುದಿಲ್ಲ, ಸುತರಾಮಾಗುವುದಿಲ್ಲ. ಇದನ್ನ ಅನುಭವಿಸಿ ನೋಡಬೇಕಾದ ವಿಷಯ ಇದು, ಅನುಭವಿಸಿ ತಿಳಿಯಬೇಕಾದ ವಿಷಯ ಇದು. ಬಹಳ ಸತ್ಯವಾದ ಮಾತಿದು, ಬಹಳ ಸತ್ಯವಾದ ಮಾತು. ಯಾಕೆಂದ್ರೆ ಅವರು ತಮ್ಮ ಇಡೀ ಜೀವನದ ಅನುಭವವನ್ನೆಲ್ಲ ಒಂದರ್ಥದಲ್ಲಿ ಹೇಳ್ತಾ ಇರ್ತಾರೆ. ತಾವು ಪಟ್ಟ ಕಷ್ಟ, ತಾವು ನೋಡಿದ ಅಧರ್ಮ, ತಾವು ನೋಡಿದ ಧರ್ಮ, ತಾವು ನೋಡಿದಂತಹ ಅನ್ಯಾಯ ಏನೇನಿದೆಯೋ ಅವನ್ನೆಲ್ಲ ಹೇಳ್ತಿರ್ತಾರೆ. ಅದು ಟ್ರಾನ್ಸ್ಫರ್ ಆಗ್ತಿರ್ತದೆ ನಮಗೆ, ಆ ಪಕ್ವವಾದಂತಹ ಜ್ಞಾನ ನಮಗೆ ಬರ್ತಿರ್ತದೆ. ಅಷ್ಟನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು 80 ವರ್ಷದವರಾಗಬೇಕಾಗತ್ತೆ. 80 ವರ್ಷದಾಗ ಆಗದ ಹೊರತು ಅಷ್ಟೆಲ್ಲ ತಿಳುವಳಿಕೆ, ಅಷ್ಟೆಲ್ಲ ವಿವೇಕ ನಮಗೆ ಬರುವುದಿಲ್ಲ. ಆದರೆ ಹಿರಿಯರ ಜೊತೆಗೆ ಕೂತಿದ್ರೆ, ಆಗ ಹಿರಿಯರು ಹೇಳುವ ಮಾತುಗಳನ್ನು ಕೇಳಿ 80ರ ಅನುಭವ 16, 18, 20 ವರ್ಷದಲ್ಲಿ ನಮಗೆ ಸಿಕ್ಕೋಗುತ್ತೆ. ಅನುಭವದ ಮೂಲ ತತ್ವಗಳೆಲ್ಲ ನಮಗೆ ಅರ್ಥವಾಗುತ್ತೆ. ಆದ್ದರಿಂದ ಹಿರಿಯರ ಜೊತೆಗೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇನೆ, ಇವತ್ತಿನ ತರುಣ ಸ್ಕೂಲು ಕಾಲೇಜಿಗೆ ಹೋಗುವ ಜನರಿಗೂ ಕೂಡ ತಮ್ಮ ತಂದೆಯ ಜೊತೆ ಕೂತ್ಕೊಂಡು ಮಾತಾಡೋದು ಅಂದ್ರೆ ಅದು ಅಗೌರವದ ಮಾತದು. ಮುದುಕ ಅವನ ಜೊತೆಗೆ ಏನು ಕೊಡೋದು, ಅರ್ಥವೇ ಆಗಿಲ್ಲ ಅವರಿಗೆ, ಇನ್ನೂ ಗೊತ್ತೇ ಆಗ್ತಾ ಇಲ್ಲ. ಅವರು ಈ ಜವಾನಿ, ಈ ತಾರುಣ್ಯ, ಈ ಯೌವನ, ಆ ಬಿಸಿ ರಕ್ತ, ಅದರೊಳಗೆ ಅದು ಇದು ಹಾಗೆ ಹೀಗೆ ಅದರೊಳಗೆ ಒದ್ದಾಡಿ ಅವರು ಕಷ್ಟಪಟ್ಟು ಆ ಜೀವನದ ಪರಿಪಾಕ, ಪಕ್ವತೆ ಏನದು, ಆ ದಂಡೆ ಮುಟ್ಟಿದವರಿಗೆ ಏನು ಕಾಣುತ್ತೋ ಅದು ಈ ದಂಡೆ ಇದ್ದವರಿಗೆ ಕಾಣುವುದಿಲ್ಲ. ಇದರ ತಿಳುವಳಿಕೆ ಬರಬೇಕು ಅವರಿಗೆ. ಅನುಪಾಸಿತ ವೃದ್ಧತ್ವ ಭಾಗವತದಲ್ಲಿ ಬರುತ್ತೆ. ನೋಪಾಸಿತ ಮಹತ್ತಮಃ, ಯಾರು ಹಿರಿಯರನ್ನ ಉಪಾಸನೆ ಮಾಡುವುದಿಲ್ಲ, ಉಪಾಸನ ಹತ್ರ ಕೂತ್ಕೋ ಸಾಕು. ಮೊದಲು ಅವರು ಹರಟೆ ಹೊಡಿತಿರ್ತಾರೆ ಸಾಕು, ಅವರು ಯಾರ ಜೊತೆಗೋ ಹರಟೆ ಹೊಡಿಲಿ, ಅದನ್ನು ಕೇಳಿ ನೀನು ಅನೇಕ ವಿಷಯವನ್ನು, ತತ್ವವನ್ನು ತಿಳ್ಕೋಬಹುದು. ಇಷ್ಟು ಅದ್ಭುತವಾದಂಥದ್ದಿದೆ, ಇಷ್ಟು ಅದ್ಭುತವಾದದ್ದಿದೆ. ಸಣ್ಣ ಒಂದು ಘಟನೆ ಹೇಳ್ತೀನಿ, ಪ್ರಸಂಗ ಬಂದಿದೆ, ನೆನಪಾಯಿತು. ಒಂದು ಸಂದರ್ಭ, ತಿರುಪತಿಯಲ್ಲಿ ನಾವು ನಮ್ಮ ಆಚಾರ್ಯರು 82ನೇ ಇಸ್ವಿಯಲ್ಲಿ ತಿರುಪತಿಗೆ ಹೋಗಿದ್ವಿ. ಸಭೆ ಇತ್ತು, ಸಭೆ ಆಗಬೇಕಾಗಿತ್ತು, ತಿರುಪತಿ ಸಭೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಹೋದಾಗ ಅಲ್ಲೊಬ್ಬರು ಆಚಾರ್ಯರು, ಪಂಡಿತರು, ದೊಡ್ಡ ವಿದ್ವಾಂಸರು, ಅವ್ರ ಜೊತೆಗೆ ಆಚಾರ್ಯ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವತ್ತು ಕರ್ಮಧರ್ಮ ಸಂಯೋಗದಿಂದ ಲಕ್ಷ್ಮೀ ದರ್ಶನವಾಗತ್ತೆ ಅಂತ ಹೇಳಿದ್ರು. ಲಕ್ಷ್ಮೀ ದರ್ಶನಕ್ಕೆ ಹೋಗಿದ್ವಿ. ಯಾಕಲೋ ಏನೋ ಕಾರಣ, ಏನೋ ಉತ್ಸವ, ಹಾಗಾಗಿ ಆ ಕಾರಣದಿಂದ ತಡವಾಯಿತು, ನಮ್ಗೆ ಬರ್ಲಿಕ್ಕಾಗಲಿಲ್ಲ. ಅಲ್ಲೇ ಪಕ್ಕದಲ್ಲೇ ಇದ್ದು ನಮಗೆ ಬರ್ಲಿಕ್ಕಾಗಲಿಲ್ಲ. ಆಚಾರು 1-1.5-2 ಗಂಟೆ ಪ್ರತಿ ಕ್ಷಣವೂ ನೋಡಿದ್ದಾರೆ, ನಾನೆಲ್ಲಿದ್ದೀನಿ ಹೇಳಿ ಕಳಿಸಿದ್ದಾರೆ. ನೋಡಿದ್ದಾರೆ, ನಾನೇನು ಸಿಗಲಿಲ್ಲ. ದೇವಿಗೆ ದರ್ಶನ ಮಾಡ್ಕೊಂಡು ಬಂದೆ. ಬಂದ ಮೇಲೆ ನನಗೆ ಅರ್ಧ ಗಂಟೆ ಬೈದರು. ನನಗೆ ವಿದ್ವಾಂಸರು, ಜ್ಞಾನಿಗಳು, ಹಿರಿಯರು, ವೃದ್ಧರು ಸಿಕ್ಕಾಗ ಅವರ ಹತ್ರ ಮಾತಾಡಿ ಕೇಳಿ ವಿಷಯವನ್ನು ತಿಳಿದುಕೊಳ್ಳೋದೆಷ್ಟಿದೆ ಅಷ್ಟಿನ್ಯಾವುದರಲ್ಲೂ ಇರುವುದಿಲ್ಲ. ಎಲ್ಲೂ ಹೋಗ್ಲಿಕ್ಕಿಲ್ಲ ನೀನು.